ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ಜನಪ್ರತಿನಿಧಿಗಳು ಜನರಿಗೆ ಅನುಕೂಲವಾಗಲಿ ಎಂದು ಕೋಟಿ ಕೋಟಿ ಅನುದಾನ ತರುತ್ತಾರೆ. ಆದರೆ ಕೆಲ ಭ್ರಷ್ಟ ಕಾರ್ಪೊರೇಟರ್ಗಳು ಮತ್ತು ಅಧಿಕಾರಿಗಳ ಕೈಗೆ ಸಿಕ್ಕರೆ ಆ ಹಣ ಹೇಗೆ ಮಣ್ಣು ಪಾಲಾಗುತ್ತದೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಜೀವಂತ ಸಾಕ್ಷಿ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಎಂಎಲ್ಎ ಅವರ ಹೆಸರನ್ನೇ ಅಸ್ತ್ರವಾಗಿಸಿಕೊಂಡು ಕಳಪೆ ಕಾಮಗಾರಿ ಮಾಡುತ್ತಿರುವ ಕಾಂಟ್ರಾಕ್ಟರ್ ಅಸಲಿ ಬಣ್ಣ ಈಗ ಬಯಲಾಗಿದೆ. ಹೌದು ವೀಕ್ಷಕರೇ, ಇದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಿಂದ ಹುಲಿಕೆರೆ ಗ್ರಾಮಕ್ಕೆ ಹೋಗುವ ದಾರಿ. ಈ ರಸ್ತೆ ಕಾಮಗಾರಿ ಆರಂಭವಾದಾಗ ಸ್ಥಳೀಯರು ಖುಷಿಪಟ್ಟಿದ್ದರು. ನಮ್ಮ ಭಾಗದ ಎಂಎಲ್ಎ ಅವರು ರಸ್ತೆ ಸುಗಮವಾಗಲಿ ಎಂದು ಕಾಮಗಾರಿ ಮಂಜೂರು ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಸಂಚಾರ ಸುಲಭವಾಗಲಿದೆ ಎಂದು ನಂಬಿದ್ದರು. ಆದರೆ ಈ ನಂಬಿಕೆಗೆ ಈಗ ಕಾಂಟ್ರಾಕ್ಟರ್ಗಳು ಮಣ್ಣು ಎರಚಿದ್ದಾರೆ. ಗುಳೇದಗುಡ್ಡದ ಪ್ರಸಿದ್ಧ ಶ್ರೀ ಹಾದಿ ಬಸವೇಶ್ವರ ದೇವಸ್ಥಾನದಿಂದ ಪಾರ್ವತಿ ಮಾರ್ಗವಾಗಿ ಖಾನಾಪುರದವರೆಗೆ ನಡೆದ ಈ ಡಾಂಬರೀಕರಣ ಅಸಲಿ ಮುಖವಾಡ ಈಗ ಕಳಚಿದೆ. ಕೇವಲ ಒಂದು ವಾರದ ಹಿಂದೆ ನಡೆದ ಈ ಡಾಂಬರೀಕರಣದ ಸ್ಥಿತಿ ಹೇಗಿದೆ ಎಂದರೆ ಬೆರಳು ಹಚ್ಚಿದರೆ ಸಾಕು ಡಾಂಬರು ಕಿತ್ತು ಬರುತ್ತಿದೆ. ಸಂಜೆ ವೇಳೆ ವಾಯು ವಿಹಾರಕ್ಕೆಂದು ನೂರಾರು ಜನ ಬರುವ ಈ ಮಾರ್ಗ ಈಗ ಕಳಪೆ ಕಾಮಗಾರಿಯ ಪ್ರದರ್ಶನದ ಮೈದಾನದಂತಾಗಿದೆ. ಎಂಎಲ್ಎ ಅವರು ರಸ್ತೆ ಚೆನ್ನಾಗಿರಲಿ ಎಂದು ಅನುದಾನ ಕೊಟ್ಟರೆ ಇತ್ತ ಕಾಂಟ್ರಾಕ್ಟರ್ಗಳು ಮಾತ್ರ ಎಂಎಲ್ಎ ಹೆಸರನ್ನು ಹೇಳಿಕೊಂಡು ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಇನ್ನು ಈ ಬಗ್ಗೆ ದೂರು ನೀಡಲು ಪಿಡಬ್ಲ್ಯೂಡಿ ಇಲಾಖೆಗೆ ಹೋದರೆ ಅಲ್ಲಿನ ಅಧಿಕಾರಿಗಳ ವರಸೆ ಬೇರೆಯೇ ಇದೆ. ಸಾರ್ವಜನಿಕರ ದೂರಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದ ಅಧಿಕಾರಿಗಳು ಉದ್ದಟತನದಿಂದ ವರ್ತಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ದುಡ್ಡಿಗಾಗಿ ಈ ಮಟ್ಟಕ್ಕೆ ಇಳಿಯಬೇಕಾ? ಕೇವಲ 7 ದಿನಗಳಲ್ಲಿ ರಸ್ತೆ ಹಾಳಾಗಬೇಕಾ ಎಂದು ಸ್ಥಳೀಯರು ಅಮೃತ ಟಿವಿಯ ಕ್ಯಾಮೆರಾ ಮುಂದೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಅಮೃತ ಟಿವಿ ನೇರ ಪ್ರಶ್ನೆಯನ್ನು ಕೇಳುತ್ತಿದೆ. ಈ ಕಳಪೆ ಕಾಮಗಾರಿ ಮಾಡಿದ ಕಾಂಟ್ರಾಕ್ಟರ್ಗಳ ಮೇಲೆ ಕ್ರಮ ಯಾವಾಗ? ಕೂಡಲೇ ಪಿಡಬ್ಲ್ಯೂಡಿ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಬೇಕು. ಅಲ್ಲಿಯವರೆಗೆ ಈ ಕಾಂಟ್ರಾಕ್ಟರ್ಗೆ ಬಿಲ್ ಮಂಜೂರು ಮಾಡಬಾರದು. ಒಂದು ವೇಳೆ ಭ್ರಷ್ಟಾಚಾರಕ್ಕೆ ಮಣಿದು ಬಿಲ್ ಪಾಸ್ ಮಾಡಿದರೆ ಪಿಡಬ್ಲ್ಯೂಡಿ ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಬಾದಾಮಿ ಶಾಸಕರೇ, ನಿಮ್ಮ ಹೆಸರನ್ನು ಹಾಳು ಮಾಡುತ್ತಿರುವ ಇಂತಹ ಕಾಂಟ್ರಾಕ್ಟರ್ಗಳಿಗೆ ಕಡಿವಾಣ ಹಾಕ್ತೀರಾ? ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ ಅಮೃತ ಟಿವಿ ಗುಳೇದಗುಡ್ಡ.